ಹಲೋ ನಮಸ್ಕಾರ ಮನೋಜ್ ವಿಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಿಮಗೆ ಅರಮನೆಯ ಒಂದು ಸುತ್ತು ತೋರಿಸ್ತೀವಿ. ಹಾಗೆಯೇ ನೈಟ್ ಟೈಮಲ್ಲಿ ನಾನು ಮಿಸ್ ಆಗಿದ್ರಲ್ಲಿ 12 ಗಂಟೆಗೆ ಅಂತ ನಂದಿದ್ದೀನಿ ವಿಡಿಯೋದಲ್ಲಿ, ಬಟ್ 12 ಗಂಟೆಗಲ್ಲ, 11 ಕಾಲು ಹೊತ್ತಿನಲ್ಲಿ ಎಲ್ಲೆಲ್ಲಿ ನಿಮಗೆ ಒಳ್ಳೊಳ್ಳೆ ಟಿಫನ್ಸ್ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು ಸಿಗುತ್ತೆ ಅರಮನೆ ಸುತ್ತಮುತ್ತ ಅಂತ ನಾನು ಇವತ್ತು ತೋರಿಸ್ತೀನಿ ನಿಮಗೆ. ಅದರಲ್ಲಿ ನಾವು ಹೋಗಿದ್ದು ಒಂದು ಪ್ಲೇಸ್ ಹೆಸರು ಸಿಂಗರ್ ಅಂತ, ಇಡ್ಲಿಗೆ ಫೇಮಸ್ ಅಂತೆ. ನಮ್ಮ ಮಾವ ಹೇಳಿದ್ದು ಇಡ್ಲಿ ಟೇಸ್ಟ್ ಮಾಡೋದಕ್ಕೆ ಹೋಗಿದ್ವಿ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಚಟ್ನಿ, ಇಡ್ಲಿ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ಯಾವಾಗಲೂ ಪ್ರಾಮುಖ್ಯತೆ ಕೊಡಬೇಕಾಗಿರೋದು ಚಟ್ನಿಗೆ. ಆ ಚಟ್ನಿ ಟೇಸ್ಟ್ ಇತ್ತು ಅಂದರೆ ಇಡ್ಲಿನೂ ಹೇಗಿದ್ರೂ ಚೆನ್ನಾಗಿ ಅನಿಸುತ್ತೆ. ಇಲ್ಲಿಯ ಚಟ್ನಿ ಟೇಸ್ಟ್ ಭಾಳ ಸಖತ್ತಾಗಿತ್ತು. ಸಿಂಗರ್ ಅಂತ. ಅದರ ಪಕ್ಕದಲ್ಲೇ ಅಲ್ಲೇ ಅರಮನೆಯಿಂದ ಎದುರುಗಡೆ ಗಡಿಯಾರ ಇರುತ್ತಲ್ವ, ಅದರ ಪಕ್ಕದಲ್ಲೇ ಚಾಟ್ಸ್ ಕೂಡ ಇತ್ತು ಸೆಂಟರು. ಅದರಲ್ಲೂ ಕೂಡ ಅಲ್ಟಿಮೇಟ್ ಟೇಸ್ಟ್ ಇತ್ತು. 2-3 ಚಾಟ್ ಸೆಂಟರ್ಸ್ ಇದ್ವು. ನೀವೂ ಹೋಗಿ ಟೇಸ್ಟ್ ಮಾಡಿ. ಸಾಯಂಕಾಲದಿಂದನೂ ಅವೈಲಬಲ್ ಇರುತ್ತೆ ಅನಿಸುತ್ತೆ ಚಾಟ್ ಸೆಂಟರು. ಆಮೇಲೆ ಈ ಸಿಂಗರ್ ಅನ್ನೋ ಹೋಟ್ಲು ಕೂಡ ನೈಟ್ ಟೈಮು 11 ಗಂಟೆವರೆಗೂ ಓಪನ್ ಇರುತ್ತೆ, ಹೇಳೋದ್ನಲ್ವ. ಹಾಗೆ ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಿಮಗೆ ವೀಡಿಯೋದಲ್ಲಿ ಏನು ಇಷ್ಟ ಆಯಿತು ಅಂತಂದು ಕಮೆಂಟ್ ಕೂಡ ಮಾಡಿ. ಈಗ ಈ ರಸ್ತೆಗಳನ್ನ ನೋಡ್ತಾ ಇದ್ದೀರಾ, ಎಷ್ಟು ಆರಾಮಾಗಿ, ಎಷ್ಟು ಅಂದರೆ ವೆಹಿಕಲ್ಸ್ ಇಲ್ದಿರೋ ಥರ ಇದೆ. ಇದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಫುಲ್ ಟ್ರಾಫಿಕ್ ಜಾಮು, ಫುಲ್ ಎಲ್ಲ ಊರಿಂದನೂ ಜನ ಬರ್ತಾರೆ. ನಿಮಗೆ ಗೊತ್ತಿರೋದೆ, ದಸರಾ ಟೈಮಲ್ಲಿ ಮೈಸೂರು ಫುಲ್ ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ, ಎಸ್ಪೆಷಲಿ ಪ್ಯಾಲೇಸ್ ಸುತ್ತಮುತ್ತ. ಯಾಕಂದರೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಹಾಗೆ ದೇಶ ವಿದೇಶಗಳಿಂದೆಲ್ಲ ಜನ ಬರ್ತಾರೆ. ಇಲ್ಲಿ ಪ್ಯಾಲೇಸ್ ಲೈಟಿಂಗ್ ಆನ್ ಮಾಡೋದನ್ನು ನೋಡೋದಕ್ಕೆ ಒಂದು ಪೂರ್ತಿ ಜನಸಂದಣಿ ಇರುತ್ತೆ. ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ಲಾಸ್ಟ್ ವರ್ಷದ ಆಲ್ರೆಡಿ ಹಾಕಿದ್ದೀನಿ, ನನ್ನ ಚಾನಲಲ್ಲಿದೆ, ಹೋಗಿ ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಒಡೆಯರ್ ಸರ್ಕಲ್ ಇನ್ನೂ ಲೈಟಿಂಗ್ಸ್ ಎಲ್ಲೂ ಹಾಕಿಲ್ಲ, ಈ ವರ್ಷದ್ದು ಹಾಕ್ತಾರೆ ಅನಿಸುತ್ತೆ. ಇನ್ನೂ 1 ಮಂತ್ ಇದೆಯಲ್ವಾ, ಹಾಕ್ತಾರೆ ಹೋಗ್ತಾ ಹೋಗ್ತಾ. ಈ ನೈಟ್ ಟೈಮ್ ನೋಡಿ ಎಷ್ಟು ಖಾಲಿ ಇದೆ ಪ್ಯಾಲೇಸ್ ಮುಂದೆ. ಈ ಥರ ಇರೋದೇ ಇಲ್ಲ. ಎಸ್ಪೆಷಲಿ ಆನೆ ತಾಲೀಮು ಈಗಲೇ ಎಷ್ಟೊಂದು ಜನ ಬರ್ತಾಯಿದ್ದಾರೆ ಆನೆ ತಾಲೀಮು ನೋಡೋದಕ್ಕೆ. ಯಾವಾಗಲೂ ಜನ ಇದ್ದೇ ಇರ್ತಾರೆ. ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗ್ತಾರೆ ಅನಿಸುತ್ತೆ, ಹೊರತು ಕಮ್ಮಿ ಅಂತೂ ಆಗಲ್ಲ ಇಲ್ಲಿ. ಅದನ್ನು ನೋಡೋದಕ್ಕೆ ಚೆನ್ನಾಗಿರುತ್ತೆ. ನೀವು ಆದರೆ ಬಂದು ನೋಡಿ. ಆನೆ ತಾಲೀಮಿನ ಟೈಮಿಂಗ್ಸ್ ಬೆಳಗ್ಗೆ 7ರಿಂದ 7:30, ಸಾಯಂಕಾಲ 5ರಿಂದ 5:30 ಡೈಲಿ ಇರುತ್ತೆ. 12 ಗಂಟೆಗೆ ಪ್ಯಾಲೇಸ್ ಮುಂದ್ಗಡೆ ಏನು ಮಾಡ್ತಾಯಿದ್ದೀವಿ ಅಂತ ತೋರಿಸ್ತು ಬನ್ನಿ. ಇಲ್ಲಿ ಯಾವುದೋ ಫೇಮಸ್ ಇಡ್ಲಿ ಸ್ಟಾಲ್ ಇದೆ ಅಂತ, ಟೇಸ್ಟ್ ಮಾಡಿ ನೋಡೋಣ. ಇಲ್ಲಿ ನಾವು 1 ಪ್ಲೇಟ್ ಇಡ್ಲಿ ಆರ್ಡರ್ ಮಾಡಿದ್ದೀವಿ. ಎಲ್ಲರೂ ಒಂದರಲ್ಲೇ ಟೇಸ್ಟ್ ಮಾಡೋಣ. ಸರಿ. ಆಮೇಲೆ ಅಲ್ಲಿ ಚಾಟ್ಸ್ ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲಿಂದ ಕರೆಕ್ಟಾಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಪ್ಯಾಲೇಸ್ ಇಲ್ಲ, ಹೇಳಕ್ಕೆ ಬಂದರೆ ನೋಡಿ, ಅಲ್ಲಿ ಪ್ಯಾಲೇಸ್ ಟೌನ್ ಹಾಲ್ ಆಪೋಸಿಟ್. ಇಷ್ಟ ಇರೋದು ನೋಡಿ. ಮೈಸೂರಿಗೆಲ್ಲ ಗೊತ್ತಿರುತ್ತೆ ಸಿಂಗರ್. ಇಡ್ಲಿ, ಚಟ್ನಿ, ಸಾಂಬಾರ, ಸಾಗು. ಸರಿ, ಟೇಸ್ಟ್ ಮಾಡಿದ್ರೆ ಹೋಗೋದ್ರೆ ಒಂದು ಸ್ವಲ್ಪ ನೀವು ಹೇಳಿ. ನಾನು ಹೇಳ್ತೀನಿ ತಡಿ, ಓಕೆ. ಅವನು ಮುಗಿಲಿ. ಇದು ಮಾವನ್ ಸಜೆಷನ್.
ಚಟ್ನಿ ಟೇಸ್ಟ್ ಚೆನ್ನಾಗಿ. ಹಾಂ ಚಟ್ನಿ ಮಾತ್ರ ಮಸ್ತ್ ಮಾಡಿದ್ರು. ಹೇಳ 2 ಪ್ಲೇಟ್ ಮಾಡಿಸ್ಲಾ? ಪಾನಿಪುರಿ 2 ಪ್ಲೇಟ್ ಸ್ಲೋ ಆಗಿ ಸ್ವಲ್ಪ 8 ಗಂಟೆ ಮೇಲೆ ನಿಂತೈತೆ ನಾವೆಲ್ಲ ನಾಳೆ ಬಸ್ಕಲ್ಲ ಪಾನಿಪುರಿ ಒಳ್ಳೆ ಇನ್ನೊಂದು ತಗೋಬಾರ ಪಾನಿಪುರಿ. ಇನ್ನೊಂದು ಪಾನಿಪುರಿ ಇಬ್ಬರು ಟೇಸ್ಟ್ ಮಾಡಿಬಿಡ್ರಿ. ಆ ಕಡೆ ಒಬ್ಬರು ಈ ಕಡೆ ಆನಂದ ನೀನ ಮಸಾಲ ಪುರಿ ಭಾಗ್ಯಲಕ್ಷ್ಮಿ ಪಾನಿಪುರಿ ಸೆಂಟರ್. ಇದನ್ನ ಯಾರಾದ್ರೂ ಟೇಸ್ಟ್ ಮಾಡಿ ಹೇಳ್ರಿ. ಇಲ್ಲ ನೀನೇ ಹೇಳು ಆನ್ ಮಾಡಿ. ಉಲ್ಟಾ ಹಿಡ್ಕೊಬೇಡ, ಹಂಗೆ ಹಿಡ್ಕೊಬೇಡ್ಲಿ. ಅದು ಮಸಾಲ ಪುರಿ 12 ಗಂಟೆ ಹಾಕ್ಕೊಬೇಡ. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ. ಬಿಸಿ ಇದೆಯಾ? ಮಸಾಲ ಬಿಸಿನೂ ಇದೆ, ಮಸಾಲ ಮೈಲ್ಡ್ ಆಗಿದೆ, ಜಾಸ್ತಿ ಖಾರನೂ ಇಲ್ಲ, ಸ್ವೀಟು ಏನೂ ಇಲ್ಲ, ಚೆನ್ನಾಗಿದೆ. ಮಸಾಲೆ ಪುರಿ ಸ್ವೀಟ್ ಇಲ್ಲ. ಕ್ಲೋಸಪ್ ತೆಗಿರ್ತೀನಿ. ಕ್ಲೋಸಪ್ ಟೊಮೆಟೊ ಸ್ಲೈಸ್. ಸಾಲ್ಟೆಡ್ ಪೂರಿ. ಟೇಸ್ಟ್ ಹೇಳಿ. ಅದೇ ಟೇಸ್ಟ್ ಆಗ್ತಾ ಇದೆ. ಹೆಂಗಿದೆ? ಗಟ್ಟಿ ಮಂಡಕ್ಕಿ ಉಪ್ಪು ಚೆನ್ನಾಗಿದೆ, ಅದಕ್ಕೆ ಟೇಸ್ಟ್ ಆಗಿದೆ. ಟೇಸ್ಟ್ ಇಷ್ಟ ಆಯಿತು. ಟೊಮೆಟೊ ಮಸಾಲೆ ಚೆನ್ನಾಗಿದೆ. ಪುರಿನೂ ಟ್ಯಾಂಗಿ, ಸ್ವಲ್ಪ ಸ್ಪೈಸಿ ಇದೆ. ಪಾನಿಪುರಿ ಇದೆ. ನಾವು ಕಾಲ್ನಡಿಗೆಯಲ್ಲಿ ಪ್ಯಾಲೇಸ್ನ ಕಡೆ ನಮ್ಮ ಪಯಣವನ್ನು ಬಳಸ್ತಿದ್ವಿ. ನಮ್ಮದೇ ರೋಡು, ಒಡೆಯರ್ ಸರ್ಕಲ್. 12 ಗಂಟೆಗೆ ಹಿಂಗಿರುತ್ತೆ. ಆನೆ ಚಿತ್ರ ಇದೆ, ಕಾಣಿಸ್ತಿದೆ ಎಲ್ಲ ಗೊತ್ತಿಲ್ಲ. ಎಲ್ಲಿ ಮಧ್ಯಾಹ್ನ
ಆನೆ ಅಲ್ಲ, ಕಮಲ ಇದೆ. ಲೋಟಸ್. ಒಂದೊಂದು ಸರ್ಕಲಲ್ಲಿ ಒಂದೊಂದು. ಒಡೆಯರ್ ಸರ್ಕಲ್. ಹೋಗಿ ನೋಡೋದು ಈ ಕಡೆ ಕಡೆ. ಪ್ಯಾಲೇಸ್ವರೆಗೂ ನಡ್ಕೊಂಡು ಹೋಗಿ ಪ್ಯಾಲೇಸ್ನ ಒಂದು ಸಲ ನೋಡಿ. ಇನ್ನೂ ಲೈಟಿಂಗ್ ಆನ್ ಮಾಡಿಲ್ಲ, ಲೈಟಿಂಗ್ ಇನ್ನೂ ಏನು ಮಾಡಿಲ್ಲ ಪ್ಯಾಲೇಸ್ ಸುತ್ತಮುತ್ತ. ಜಸ್ಟ್ ಒಂದು ಸಲ ನೈಟ್ ಟೈಮು ಪ್ಯಾಲೇಸ್ ವ್ಯೂಸ್ ಚೆನ್ನಾಗಿರುತ್ತೆ ಅಂತ ನೋಡಿಕೊಂಡು ಅಲ್ಲಿಂದ ನಾವು ಮನೆಯ ಕಡೆಗೆ ಹೊರಟ್ವಿ. ನೀವು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮಗೆ ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅಂತ, ಬಹಳ ಚೆನ್ನಾಗಿ ಇಂಥ ಪಾರ್ಟ್ ನನಗೆ ಇಷ್ಟ ಆಯಿತು, ಇಲ್ಲ ನೀವು ಹೋಗಿ ಈ ಸಿಂಗರ್, ನೀವು ಮೈಸೂರವರಾಗಿದ್ದು ಈ ಸಿಂಗರ್ ಅಥವಾ ನಾವು ಇನ್ನೊಂದು ಯಾವುದೋ ಭಾಗ್ಯಲಕ್ಷ್ಮಿ ಚಾಟ್ಸ್ ಅಂತಂದಲ್ಲಿ ನಾವು ನಿಮಗೆ ಏನೇನು ಫುಡ್ ತಿಂದು ತೋರಿಸಿದ್ವಿ ಅದನ್ನು ನೀವು ಟೇಸ್ಟ್ ಮಾಡಿದ್ದೀರಾ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಆಯಿತಾ. ಏನಾದರೂ ಇಷ್ಟ ಆಗಲಿಲ್ಲ ಅಂತಂದರೆ ಅದನ್ನು ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂತಂದರೆ ಡಿಸ್ಲೈಕ್ ಆದರೂ ಮಾಡಿರಿ, ಒಟ್ಟಿನಲ್ಲಿ ಏನಾದರೂ ಮಾಡಿ. ಇಲ್ಲಿಗೆ ಇವತ್ತಿನ ಈ ನಮ್ಮ ಫುಡ್ ವಾಕ್ ವಿಡಿಯೋ ನೈಟ್ ಟೈಮು ಕಂಪ್ಲೀಟ್ ಆಗುತ್ತೆ. ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನು ಅನಿಸುತ್ತೆ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಹಾಗೆಯೇ ಈಗ ದಸರಾ ಆನೆಯ ತಾಲೀಮಿನ ಏನೇನು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರಲ್ವ, ಆ ವಿಡಿಯೋಸ್ ಕೂಡ ನಾನು ನನ್ನ ಚಾನಲಲ್ಲಿ ಹಾಕ್ತಾಯಿದ್ದೀನಿ, ನೀವು ನೋಡೋದನ್ನು ಮರಿಬೇಡಿ. ಇದು ಸಂಗಮ್ ಸರ್ಕಲ್ ಅಂತ ನಮ್ಮ ಮನೆ ಹತ್ರ ಹೊಸ ಸರ್ಕಲಲ್ಲಿ ಆಗಿರುವಂಥ ಗಡಿಯಾರ. ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ, ನೈಟ್ ಟೈಮು ನೋಡೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಯುತ್ತೆ. ಟಾಟಾ, ಬೈ ಬಾಯ್. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿ ಹೋಗೋಣ.